ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಪ್ರಸ್ತುತ 10 ಲಕ್ಷ ರೂಪಾಯಿ ಆಸ್ತಿಯ ಒಡತೆ ಆಗಿರ್ತಕ್ಕಂಥ ಮಾನ್ವಿತೆ ಅವರು ಮದುವೆ ಆಗೋದಕ್ಕೆ ಒಬ್ಬ ಹುಡುಗನ್ನ ಹುಡುಕಾಟ ಮಾಡ್ತಿರ್ತಾರೆ. ಏನು ಗುರು, ಇಷ್ಟೊಂದು ಆಸ್ತಿ ಇದೆ, ಗಂಡು ಸಿಕ್ಕಿಲ್ವ ಇವ್ರಿಗೆ ಮದುವೆ ಆಗೋದಕ್ಕೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈಗ ಸಿಗ್ತಾರೆ, ಬಟ್ ಅಷ್ಟೊಂದು ನಂಬಿಕೆ ಉಳ್ಳಂತಹ ಗಂಡು ಬೇಕಿಲ್ಲ ಈಗಿನ ಒಂದು ಜನ. ದುಡ್ಡು ಅಂದರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ ಅಂತಾರೆ. ಆದರೆ ನನ್ನ ಒಂದು ದುಡ್ಡು ನೋಡಿ ಅಲ್ಲ, ನನ್ನ ಮನಸ್ಸು ನೋಡಿ ಮದುವೆ ಆಗುವಂಥ ಒಬ್ಬ ಹುಡುಗನ್ನ ಒಂದು ಆನ್ಲೈನಲ್ಲಿ ಹುಡುಕಾಟ ಮಾಡಬೇಕು ಅಂತ ಇವರು ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡೋಣ. ಹೆಸರು ಮಾನ್ವಿತಾ, ವಯಸ್ಸು 33, ಇವರ ಜಾತಿ ಬಂದ್ಬಿಟ್ಟು ತಳವಾರ್ ಜನ ಅಂತ ಹೇಳಿರ್ತಾರೆ. ನೋಡೋದಕ್ಕೆ ಸ್ವಲ್ಪ ಮಿಡಲಲ್ಲಿ ಚೆನ್ನಾಗಿದ್ದಾರೆ ಸ್ನೇಹಿತರೆ. ಮೊದಲಿಗೆ ನನ್ನ ವಿವಾಹ ಮೊದಲನೇ ಮಗಳು ಅಂತ ಹೇಳಿದ್ದಾರೆ. ಇವರ ತಂದೆ ತಾಯಿ ಅವರಿಗೆ ಇವರು ಒಬ್ಬರೇ ಮಗಳಾಗಿರ್ತಕ್ಕಂಥದ್ದು. ಪ್ರಸ್ತುತ ಸದ್ಯಕ್ಕೆ ಒಂಟಿಯಾಗಿರ್ತಕ್ಕಂಥ ಜೀವನದಲ್ಲಿ ಇದ್ದೇನೆ. ದೇಹ ಸ್ವಲ್ಪ ದಪ್ಪ ಇದೆ ಆ್ಯಂಡ್ ನೋಡೋದು ಕೂಡ ಕಪ್ಪು ಬಣ್ಣ ಲೈಟಲ್ಲಿ ಇದ್ದೇನೆ ಆ್ಯಂಡ್ ನಾನು ದಿನಾಲೂ ಸಾರಿ ಕೂಡ ಉಡ್ತೇನೆ ಅಂತ ಹೇಳಿರೋದು. ಇವರ ರಾಶಿ ಬಂದುಬಿಟ್ಟು ಕನ್ಯಾ ರಾಶಿ ಅಂತೆ, ವೃಷಭ ನಕ್ಷತ್ರ ಅಂತೆ ಆ್ಯಂಡ್ ವೆಯ್ಟ್ ಬಂದುಬಿಟ್ಟು 89 kg ಅಂತ ಕೂಡ ಹೇಳಿದ್ದಾರೆ. ಇದವರ ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಇವಾಗ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಈ ಕಡೆ ನೋಡ್ಕೊಂಬರೋಣ ಗೈಸ್. ಇವರನ್ನ ಮದುವೆ ಆಗುವಂಥ ಹುಡುಗ ಪ್ರಸ್ತುತ ರೈತ ಆಗಿರಬೇಕು. ಸೊ ರೈತ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರಬೇಕು. ಒಟ್ಟಿನಲ್ಲಿ ಒಂದು ಉದ್ಯೋಗದಲ್ಲಿ ಅವರು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. 2ನೇ ಪಾಯಿಂಟು. 3ನೇ ಪಾಯಿಂಟು, ನಾನು ಕಪ್ಪು ಇದ್ದೀನಿ ಆದರೆ ಮನಸ್ಸಿನಿಂದ ತುಂಬ ಒಳ್ಳೆಯವಳಿದ್ದೇನೆ ಅಂತ ಹೇಳಿರ್ತಾರೆ. ಸ್ನೇಹಿತರೆ, ಕಪ್ಪು ಬಣ್ಣ ಇರೋರ ಮನಸ್ಸು ತುಂಬ ಒಳ್ಳೇದು ಕಣ್ರಿ. ಹಾಗಾಗಿ ನೀವೇನಾದರೂ ಕಪ್ಪು ಬಣ್ಣ ಇದ್ದರೆ ದಯಮಾಡಿ ಅವ್ರನ್ನ ನೀವು ಕಣ್ಣು ಮುಚ್ಕೊಂಡು ಮದುವೆ ಆಗಿ, ಯಾಕಂದರೆ ತುಂಬ ಆಸ್ತಿ ಇದೆ, ಅದೆಲ್ಲನೂ ಕೂಡ ನೀವೇ ಅನುಭವಿಸ್ಬೋದಾಗಿರುತ್ತೆ. ನನ್ನ ತರಹ ನೀವು ಕಪ್ಪು ಇದ್ರೂ ಪರವಾಗಿಲ್ಲ, ಜೀವನ ಸಾಗಿಸೋಣ. ಆದರೆ ನಿಮ್ಮ ಹತ್ರ ಕುಡಿಯುವಂಥ ಚಟ ಇರಬಾರ್ದು, ಸೇದುವಂತಹ ಚಟ ಇರಬಾರ್ದು. ದಯವಿಟ್ಟು ಯಾರಾದರೂ ನನ್ನನ್ನು ಇಷ್ಟಪಡೋರಿದ್ದರೆ ನಿಮ್ಮ ಊರನ್ನು ಜೊತೆಗೆ ನಿಮ್ಮ ಹೆಸರು ನಂಬರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನೇ ಕಾಲ್ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಸೊ ನೀವು ಮಾಡಬೇಕಾಗಿದ್ದಷ್ಟೇ, ಬೇಗ ನಿಮ್ಮ ಊರು ಹೆಸರನ್ನು ನಂಬರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವರೇ ಖುದ್ದಾಗಿ ಅದಕ್ಕೆ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇದಾಯಿತು. ಇವಾಗ ಇವರ ಒಂದು ಹತ್ರ ಒಂದು ಕಾರ್ ಇದೆ ಅಂತೆ. ಆ ಒಂದು ಕಾರ್ ನೋಡ್ಕೊಂಡು ಇವರ ಫ್ಯಾಮ್ಲಿಯ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡ್ಕೊಳ್ತಿರ್ಬೋದು, ಅವ್ರ ಹತ್ರ ಇರ್ತಕ್ಕಂಥ ಈ ಒಂದು ಫ್ರೆಂಡ್ಸ್ ಆಗಿರ್ತಕ್ಕಂಥ ಆಫರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸ್ವಿಫ್ಟ್ ಡಿಸೈರ್ ಕಾರ್ ಮಾಡೆಲಲ್ಲಿ ಇದೆ ನೋಡಿ ಸ್ನೇಹಿತರೆ. ಇದೇ ಅವ್ರ ಹತ್ರ ಇರ್ತಕ್ಕಂಥದ್ದು. ಸೊ ದುಡ್ಡಿದೆ, ಕಾರ್ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಅವ್ರಿಗೆ, ಹಾಗಾಗಿನೇ ಅವರು ಕಾರ್ ತೆಗೆದುಕೊಂಡಿದ್ದಾರೆ. ಪ್ರಸ್ತುತ ಇದರ ಬೆಲೆ ಬಂದುಬಿಟ್ಟು 5.8 lakhs ಅಂತ ಹೇಳಿದ್ದಾರೆ. ಅಂದರೆ 5,80,000 ರೂಪಾಯಿ ಇದಕ್ಕೆ ಖರ್ಚಾಗಿದೆ. ದ ಒನ್ ಆ್ಯಂಡ್ ಓನ್ಲಿ ಇಂಜಿನ್, ಒನ್ ಆಫ್ ದ ಬೆಸ್ಟ್ 155 ಲೀಟರ್ EVM ಡೀಸೆಲ್ ವೇರಿಯಂಟ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಇದರಲ್ಲಿ ಪೆಟ್ರೋಲ್ ಹಾಕೋಕ್ಕೆ ಬರಲ್ಲ. ಆ್ಯಂಡ್ ಒಳ್ಳೆಯ ಒಂದು ಲುಕ್ಕಲ್ಲೂ ಕೂಡ ಚೆನ್ನಾಗಿದೆ. ಬಿಡಿ ಕಾರು ಬರೀ ಫೋಟೋ ನೋಡ್ಕೊಂಬಿಡಿ, ಅವರು ತೋರಿಸಿ ನನ್ನ ಮದುವೆ ಆಗೋ ಹುಡುಗನ ಅಂತ ಅಂದಿರೋದ್ರಿಂದ ಅವರ ಕಾರಿನ ಫೋಟೋ ತೋರಿಸ್ತಿದ್ದೀನಿ ನಾನು ಗೈಸ್. ಅವ್ರ ಫ್ಯಾಮಿಲಿ ಇನ್ಫಾರ್ಮೇಷನ್ ಬರೋಣ. ಪ್ರಸ್ತುತ ತಂದೆ ತಾಯಿಯವರು ಸುಮಾರು, ತಂದೆಯವರು 50 ವರ್ಷ, ತಾಯಿಯವರು 55 ವರ್ಷ ಇವಾಗ ವಯಸ್ಸಾಗಿದೆ. ಪ್ರಸ್ತುತ ಅವರಿಗೆ ಒಬ್ಬರು ಮಗಳು ಇವರಾಗಿರ್ತಕ್ಕಂಥದ್ದು. ಆ್ಯಂಡ್ ಅದೇ ರೀತಿಯಾಗಿ ಇವರಿಗೆ ಒಬ್ಬ ತಮ್ಮ ಅಂತ ಏನಿದ್ದಾನೆ, ಅವನು ಇತ್ತೀಚೆಗೆ ಬಂದುಬಿಟ್ಟು ಸ್ಕೂಲ್ಗೆ ಹೋಗ್ತಿದ್ದ, ಸ್ಕೂಲ್ ಕೂಡ ಬಿಡಿಸಿದ್ದಾರೆ, 2 ವರ್ಷ ಆಯಿತು. ಸೊ ಮನೆ ಹಿರಿಯ ಮಗಳಂದಮೇಲೆ ಆಸ್ತಿ ಎಲ್ಲ ಅವರ ಪಾಲಿಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಆಸ್ತಿ ಎಲ್ಲ ಬರುತ್ತೆ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರನ್ನು ನೀವೇನಾದರೂ ಮದುವೆ ಆದರೆ 10 ಲಕ್ಷ ರೂಪಾಯಿ ಒಂದು ಮನೆ ಜೊತೆಗೆ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ ಕೂಡ ನಿಮ್ಮ ಜೊತೆಗೇ ಬರುತ್ತೆ. ಹೆಂಗೆ ಬೇಕಾದರೂ ಅವ್ರನ್ನ ನೀವು ನೋಡ್ಕೊಳ್ಬೋದು, ರಾಣಿ ಥರ ಮೆರಿಬೋದು. ನೀವೇನಾದರೂ ಬಡವರಾಗಿದ್ದರೆ ಕೂಡ ಅವ್ರ ಜೊತೆ ನೀವು ಶ್ರೀಮಂತರಾಗಿ ಇರ್ಬೋದು ಅಂತ ನಾನು ಕೂಡ ಹೇಳ್ತೇನೆ. ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ತಪ್ಪದೆ ಅವ್ರನ್ನ ನೀವು ಕೂಡ ಮದುವೆಯಾಗಿ. ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂತಹ ಬೇಸಿಕ್ ಇನ್ಫಾರ್ಮೇಷನ್ ನೀವು ಕೂಡ ನೋಡ್ಕೊಳ್ಬೋದು. 2 ಸೀಟರ್ಸ್ ಇದೆ, ಕಂಫರ್ಟೇಬಲ್ ಸೀಟರ್ಸ್. ಆ್ಯಂಡ್ ಇಲ್ಲಿ ಕೈ ಇಟ್ಕೊಳ್ಳುವಂತಹ ಸ್ಪೇಸು ಯಾವೊಂದು ಕಾರಿನ ಸಿಸ್ಟಮೆಟಿಕಲ್ಲೂ ಕೊಡಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದು ಬಂದುಬಿಟ್ಟು ಹೊಸದಾಗಿರ್ತಕ್ಕಂಥ ಫೀಚರ್ಸು, ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಸ್ಟೇರಿಂಗ್ ಏರಿಯಾ ಆಗಿರಲಿ, ಈ ಕಡೆ ನೋಡೋದಾದರೆ ಇದು ಸ್ಟ್ರೆಚಬಲ್ ಆ್ಯಂಡ್ AC, ಈ ರೀತಿಯ ಕಂಟ್ರೋಲರ್ ಆಗಿರ್ತಕ್ಕಂಥ ಸ್ಪೇಸ್ ಇರ್ತಕ್ಕಂಥದ್ದು. ಸೀಟ್ ಕೂಡ ಅಷ್ಟೇ ಡಾಟ್ ಆಗಿ ಮಾಡ್ರನ್ ಆಗಿ ಇರ್ತಕ್ಕಂಥ ಈ ಒಂದು ಸ್ಪೇಸು ಅವ್ರ ಹತ್ರ ಇದೆ ಸ್ನೇಹಿತರೆ. ಸೊ ಇಷ್ಟು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ. ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ಗಳು ಬಂದರೆ ನಾನೇ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೆ ನೋಡಿ. ನಮಸ್ತೆ, ಟೇಕ್ ಕೇರ್, ಬಾಯ್.